ಹಾಯ್ ಗೈಸ್, ನಮಸ್ತೆ. ಮಾರ್ನಿಂಗ್ 8 o'clock ಅಷ್ಟರಲ್ಲಿ ಎಲ್ಲರೂ ರೆಡಿಯಾಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ. ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ನಾವು ನಮ್ಮ ಬಸ್ ಹತ್ಕೊಂಡು ಈ ನದಿ ವ್ಯೂ ನೋಡಿಕೊಂಡು ನಾವು ಹೋಗಿದ್ದ ಪ್ಲೇಸೇ ಪ್ರಯಾಗ್ರಾಜ್ ಅಂದರೆ ತ್ರಿವೇಣಿ ಸಂಗಮ. ಇಲ್ಲಿ 3 ನದಿಗಳು ಯಾವುದಂದರೆ ಗಂಗಾ, ಯಮುನಾ ಮತ್ತು ಸರಸ್ವತಿ 3 ನದಿಗಳು ಸೇರುವಂಥ ಜಾಗನೇ ಪ್ರಯಾಗ್ರಾಜ್. ಈ ನದಿಯಲ್ಲಿ ನಾವು 2 ಬೋಟ್ ಮಾಡ್ಕೊಂಡ್ವಿ. ಅರ್ಧ ಜನ ನಮ್ಮ ಬೋಟಲ್ಲಿ, ಇನ್ನೂ ಅರ್ಧ ಜನ ಆ ಬೋಟಲ್ಲಿ. ನಾವು ಈ ಕಡೆಯಿಂದ ಆ ಕಡೆ ಹೋಗಬೇಕಾಗಿತ್ತು. ಅಲ್ಲಿ ಹೋಗಿ ಸ್ನಾನ ಮಾಡಬೇಕಾಗಿತ್ತು. ಈ ನದಿಯ ವಿಶೇಷತೆ ಏನು ಅಂದರೆ ಇಲ್ಲಿ ದೇವರು ಮತ್ತು ರಾಕ್ಷಸರು ಅಮೃತಕ್ಕಾಗಿ ಸಮುದ್ರ ಮಂಥನ ಮಾಡುವಾಗ ರಾಕ್ಷಸರು ಅಮೃತನ ತಗೊಂಡೋಗೋವಾಗ ಸ್ವಲ್ಪ ಭಾಗ ಅಮೃತ ಈ ನದಿಯಲ್ಲಿ ಬಿದ್ದಿದೆ ಅಂತ ನಂಬಿಕೆ ಇದೆ. ಮತ್ತು ಇಲ್ಲಿ 12 ವರ್ಷಕ್ಕೊಂದ್ಸತಿ ಮಹಾಕುಂಭ ಮೇಳ ಅಂತ ಮಾಡ್ತಾರೆ. ಸೊ ನಾವು ಈ ನದಿಗೆ ಹೋಗಿ ಎಲ್ಲ ಸ್ನಾನ ಮಾಡ್ಕೊಂಡ್ವಿ. ಸ್ನಾನ ಎಲ್ಲ ಮುಗಿಸ್ಕೊಂಡ್ವಿ. ಮುಗಿಸಿದ್ದಾದ್ಮೇಲೆ ನಾವು ಬಂದಿದ್ದೆ ಬಡ ಹನುಮಾನ್ ದೇವಸ್ಥಾನಕ್ಕೆ. ಇಡೀ ಭಾರತದಲ್ಲೇ ಅಂದರೆ ಗೊತ್ತಿರೋ ಮಟ್ಟಕ್ಕೆ ಎಲ್ಲೂ ಮಲಗಿರುವಂಥ ಹನುಮಂತನ ವಿಗ್ರಹ ಇಲ್ಲ, ದೇವಸ್ಥಾನ ಇಲ್ಲ. ಇದೊಂದೇ ದೇವಸ್ಥಾನ ಮಲಗಿರುವಂಥ ಹನುಮಂತನನ್ನು ಪೂಜಿಸೋ ದೇವಸ್ಥಾನ. ಈ ದೇವಸ್ಥಾನಕ್ಕೆ 700 ವರ್ಷಗಳ ಇತಿಹಾಸ ಇದೆ ಅಂತೆ. ಸೊ ನಾವು ಇಲ್ಲಿ ದೇವಸ್ಥಾನದಲ್ಲಿ ಜನಗಳ ಮಧ್ಯೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ್ವಿ. ದೇವ್ರ ದರ್ಶನ ಎಲ್ಲ ಆದಮೇಲೆ ನೋಡ್ಬೋದು ವಿಗ್ರಹ ಈ ಥರ ಇದೆ. ಇಲ್ಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ಹೋಗಿದ್ದೆ ಆಲೋಪಿ ಶಕ್ತಿಪೀಠ ದೇವಸ್ಥಾನಕ್ಕೆ. ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಎಲ್ಲ ದರ್ಶನ ಮಾಡ್ಕೊಂಡ್ವಿ. ಮತ್ತು ಇಲ್ಲಿ ನಮ್ಮ ಜೀತಿ ಹತ್ರ ಒಂದು ಹಾಯ್ ಮಾಡಿಸ್ಕೊಂಡು ವಿಡಿಯೋ ಫೋಸ್ ಕೊಟ್ಕೊಂಡು ಎಲ್ಲರೂ ಬಂದಿದ್ದಾದಮೇಲೆ ಮಳೆಯಲ್ಲಿ ಈ ದೇವಸ್ಥಾನ ಮುಗಿಸ್ಕೊಂಡಿದ್ದಾದಮೇಲೆ ನಾವು ಈ ವ್ಯೂ ನೋಡಿಕೊಂಡು ನಾವು ಹೋಗ್ತಿರೋದೇ ಚಿತ್ರಕೂಟ ಅಂದರೆ ಇಲ್ಲಿ ರಾಮ, ಲಕ್ಷ್ಮಣ ಮತ್ತು ಸೀತೆ ಈ 3 ಜನ ವನವಾಸದ ಸಮಯದಲ್ಲಿ ಇದ್ದಂಥ ಜಾಗ ಚಿತ್ರಕೂಟ. 11 ವರ್ಷ 11 ತಿಂಗಳು 11 ದಿನ ಇದ್ದೇ ಜಾಗದಲ್ಲಿ ವನವಾಸ ಮಾಡಿದ್ದಾರೆ. ಸೊ ನಾವು ಅಲ್ಲಿದ್ದಿದ್ದ ಅಂಗಡಿಗಳೆಲ್ಲ ನೋಡ್ಕೊಂಡ್ವಿ. ಡೇ ಫುಲ್ಲು ಮಳೆ ಇಲ್ಲ ಅಂದಿದ್ರೆ ಪ್ಲೇಸಸ್ ಎಲ್ಲ ಚೆನ್ನಾಗಿ ನೋಡ್ಬೋದಾಗಿತ್ತು. ಫುಲ್ಲು ಪ್ಲೇಸಸ್ ಎಲ್ಲ ನೋಡ್ಕೊಂಡ್ವಿ. ಮತ್ತೆ ಮಗ ಈ ಥರ ಫೋಸ್ ಕೊಡ್ತಾ ಇದ್ದ. ಮಳೆಯಲ್ಲೇ ನಾವೆಲ್ಲ ನಡ್ಕೊಂಡು ಹೋಗಿ ನಾವು ರೀಚ್ ಆಗಿದ್ದೆ ಹನುಮನ್ ದಾರ ಟೆಂಪಲ್. ಇದು ಒಂದು ಗುಹೆಯಲ್ಲಿರೋ ದೇವಸ್ಥಾನ. ವಾಲ್ ಮೇಲೆ ಪೇಂಟಿಂಗ್ಸ್ ಈ ಥರ ಇತ್ತು. ಮತ್ತು ಜನ ಕೂಡ ಜಾಸ್ತಿನೇ ಇದ್ದರು. ನಾವು ಕ್ಯೂ ಅಲ್ಲಿ ಹೋಗ್ತಾ ಇದ್ವಿ. ಮತ್ತು ನಮ್ಮತ್ತೆ ಫೋಟೋ ಹಿಡೀರಿ ಅಂತ ಹೋಗಿ ಈ ಥರ ಫೋಸ್ ಕೊಡ್ತಾಯಿದ್ರು. ಮತ್ತೆ ಕೊಟ್ಟಿರೋ ಫೋಸಲ್ಲಿ ಫೋಟೋಸ್ ಎಲ್ಲ ಹಿಡ್ದಿದ್ದಾದಮೇಲೆ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ. ಫೈನಲಿ ಗುಹೆ ಒಳಗೆ ಎಂಟ್ರಿ ಆದ್ವಿ. ಇಲ್ಲಿ ರಾಮ, ಲಕ್ಷ್ಮಣ ಮತ್ತು ಸೀತೆ 3 ಜನ ವಾಸವಿದ್ದಂಥ ಜಾಗ. ಅವರ ವನವಾಸದ ಸಮಯದಲ್ಲಿ ಫುಲ್ಲು ಗುಹೆಯಲ್ಲಿ ಕೆತ್ತಿರೋವಂಥ ಜಾಗ ಇದು. ಇಲ್ಲಿ ಒಂದೊಂದು ದೇವರುಗಳಿದ್ದಾವೆ. ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ನೆಕ್ಸ್ಟ್ ನಾವು ಹೋಗಿದ್ದ ಜಾಗನೇ ಗುಪ್ತ ಗೋದಾವರಿ ಅಂದರೆ ರಾಮ, ಲಕ್ಷ್ಮಣ ಮತ್ತು ಸೀತೆ ವನವಾಸದ ಸಮಯದಲ್ಲಿ ಈ ಜಾಗದಲ್ಲಿ ವಾಸವಿದ್ದಾಗ ಒಂದು ನದಿ ಗುಪ್ತವಾಗಿ ಬಂದು ರಾಮನ ದರ್ಶನ ಪಡೆಯುತ್ತಂತೆ. ಈ ನದಿ ರಾಮನನ್ನು ನೋಡೋಕ್ಕಂತಲೇ ಗುಹೆಗಳ ಒಳಗೆ ಗುಪ್ತವಾಗಿ ಬಂದು ಕೊನೆಗೆ ರಾಮನ ದರ್ಶನ ಪಡೆಯುತ್ತೆ. ಸೊ ಈ ನದಿ ನೇಮು ಗುಪ್ತ ಗೋದಾವರಿ ಅಂತ. ಈ ನದಿ ಚಿಕ್ಕದೇ, ಮಂಡಿ ಕಾಲವರೆಗೂ ನೀರಿರುತ್ತಷ್ಟೇ. ಈ ಗುಹೆ ಒಳಗೆ ಹೋಗಿ ಆ ನದಿ ಬರುವಂಥ ಜಾಗ ಎಲ್ಲ ನೋಡಿಕೊಂಡು ಬಂದ್ವಿ. ಈ ಜಾಗ ಏನು ದೊಡ್ಡದಾಗಿಲ್ಲ, ಚಿಕ್ಕದೇ ಜಾಗ.
ಬಟ್ 365 ಡೇಸ್ ಕೂಡ ಇಲ್ಲಿ ನದಿ ಹರಿತಾನೆ ಇರುತ್ತೆ. ನಾವು ಹೋಗಿ ಯಾವ ಥರ ಇದೆ ಅಂತೆಲ್ಲ ನೋಡ್ಕೊಂಡು ಬಂದಿದ್ದಾದ್ಮೇಲೆ ನಮ್ಮ ಅಜ್ಜಿ ತಾತ ನೀವು ಇವಾಗ ಒಳಗೆ ಹೋಗ್ಬಿಟ್ಟು ಬಂದ್ರಲ್ಲ, ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಅಜ್ಜಿ ಮಾತಾಡ್ಬೇಕು. ಗವಿ ಓಕೆ, ಹೊಡೆದಿದ್ಯಾ? ಏನೋ ನೋವಾಗಿಲ್ವಾ? ಏನು ಪ್ಲೇಸ್ ಇದು? ಓಕೆ, ಗುಪ್ತ ಗೋದಾವರಿ. ಓಕೆ ಓಕೆ, ನೀವು 3 ಜನನಾ? ಇವರು ಓಕೆ ಓಕೆ, ನೀವು ಇಲ್ಲ ಔಟ್ ಬೆಳೆದಿದ್ದ? ನಾವು ಬೇರೆ ಕಡೆಯಿಂದ ನಮ್ಮನ್ನ ಕರ್ಕೊಂಡಿರೋದು. ಆಯ್ತು, ಮಾಡೋದಕ್ಕೆ ಒಂದು ತಗೊಂಡಿದ್ವಿ. ಓಕೆ ಓಕೆ, ಚೆನ್ನಾಗಿದೆ. ಫೈನಲಿ ನಮ್ಮ ತಾತ ಅಜ್ಜಿದು ಮಾತುಗಳು ಕೇಳಿಕೊಂಡು ನಾವು ಬಂದಿದ್ದ ಪ್ಲೇಸೇ ಸತಿ ಅನಸೂಯ ದೇವಿ ದೇವಸ್ಥಾನಕ್ಕೆ. ಈ ದೇವಸ್ಥಾನ ವಿಶೇಷತೆ ಏನು ಅಂದರೆ, ಸತಿ ಅನಸೂಯ ದೇವಿ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ ಈ 3 ಜನನ ಮಗುವನ್ನಾಗಿ ಮಾಡಿದಂಥ ಜಾಗ ಅಂತ ಇದು. ನಾವು ಇಲ್ಲಿ ಹೋಗಿ ದೇವಸ್ಥಾನ ಮುಂಭಾಗ ಇರೋ ನದಿಯೆಲ್ಲ ನೋಡಿದ್ವಿ. ನದಿ ಮಾತ್ರ ಫುಲ್ಲು ಕ್ಲೀನಾಗಿತ್ತು, ಏನೂ ಗಲೀಜೇನೂ ಆಗಿರಲಿಲ್ಲ. ಎಲ್ಲನೂ ಸ್ನಾನ ಕೂಡ ಮಾಡ್ತಾಯಿದ್ರು. ಸೊ ನಾವು ಅಲ್ಲೋಗಿ ನೀರೆಲ್ಲ ತಲೆ ಮೇಲೆ ಹಾಕ್ಕೊಂಡು ನೆಕ್ಸ್ಟು ದೇವಸ್ಥಾನ ಒಳಗೆ ಎಂಟ್ರಿ ಕೊಟ್ವಿ. ಈ ದೇವಸ್ಥಾನ ಫುಲ್ಲು ರಾಮಾಯಣದ ಕಥೆಗಳೆಲ್ಲ ಇತ್ತು. ಇಲ್ಲಿ ಲಾಸ್ಟಲ್ಲಿ ಕಲ್ಲು ಮುಳುಗ್ತಾನೆ ಇಲ್ಲ ನೀರಲ್ಲಿ, ಎಲ್ಲ ಕಾಸು ಕೊಟ್ಬಿಟ್ಟು ನೀರಲ್ಲಿ ಮುಳುಗಿಸ್ತಾ ಇದ್ದಾರೆ, ಬಟ್ ಕಲ್ಲು ನೀರಲ್ಲಿ ಮುಳುಗ್ತಾ ಇಲ್ಲ. ಫೈನಲಿ ಇದೆಲ್ಲ ನೋಡ್ಕೊಂಡ್ವಿ. ಫೈನಲಿ ಡೇ ಇಲ್ಲಿ ದೇವಸ್ಥಾನದಿಂದ ಕಂಪ್ಲೀಟ್ ಆಯಿತು ಗೈಸ್.